ಹಾಯ್ ಹಾಲ್, ಇದು ಥರ್ಸ್ಡೇ ಈವ್ನಿಂಗ್ ಬ್ಲಾಗ್. ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ತಂದಿದ್ದೆ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಗೆ ಸೊಪ್ಪು ಮತ್ತು ಅವರೆಕಾಳೆಲ್ಲನೂ ತಂದಿದ್ದೆ. ಅದನ್ನೆಲ್ಲ ಬಿಡಿಸ್ಕೊಂಡು ನಾನಿವತ್ತು ಡಿನ್ನರ್ಗೆ ಅವರೆಕಾಳು ಮತ್ತು ಸೊಪ್ಪನ್ನು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ನನಗೆ ಅವರೆಕಾಳು ಮತ್ತು ಸೊಪ್ಪನ್ನು ಹಾಕಿ ಉಪ್ಸಾರು ಮಾಡಿದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸರಿ, ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲೂ ಅವರೆಕಾಳು ಉಪ್ಸಾರಿಗೆ ಸ್ವಲ್ಪ ನಿಂಬೆ ಹುಳಿ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಅವರೆಕಾಳನ್ನ ಬೇಯಕ್ಕೆ ಇಟ್ಬಿಟ್ಟು ಜೀರಿಗೆ ಪೌಡರ್ ಬೇಕಾಗಿತ್ತು, ಅದನ್ನು ಬಿಸಿ ಮಾಡಿಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ಉಪ್ಸಾರಿಗೆ ಖಾರನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಂದ್ಸರಿ ಉಪ್ಸಾರು ಖಾರ ಮಾಡ್ಕೊಂಡ್ರೆ 15 ದಿನಕ್ಕೆ ಆಗಬೇಕು, ಆ ಥರ ಮಾಡ್ಕೊತೀನಿ. ಬಿಕಾಸ್ ನಾನು ರೆಗ್ಯುಲರಾಗಿ ಉಪ್ಸಾರು ಮಾಡೋದ್ರಿಂದ ಖಾರ ಬೇಕಾಗುತ್ತೆ, ಹಾಗಾಗಿ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ. ಉಪ್ಸಾರೆಲ್ಲ ರೆಡಿ ಆದಮೇಲೆ ಹಾಗೆ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ನಾನೇನಾದರೂ ಕಿಚನ್ನಲ್ಲಿದ್ದರೆ ಯಕ್ಷಿತ್ ಕಿಚನ್ ಬಿಟ್ಟು ಹೋಗೋದೇ ಇಲ್ಲ. ಈ ಥರ ಇರುತ್ತೆ ಅವನ ಆಟಗಳು ಕಿಚನ್ನಲ್ಲಿ. ಎಲ್ಲ ರೆಡಿ ಆದಮೇಲೆ ಯಕ್ಷಿತ್ಗೆ ಊಟ ಮಾಡಿಸಿ ಅಷ್ಟರಲ್ಲಿ ಆನಂದ್ ಬಂದರು. ಆನಂದ್ ಬಂದಮೇಲೆ ಮುದ್ದೆ ಮಾಡಿ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ವಿ. ನನ್ನ ಇವತ್ತಿನ ದಿನ ಹೀಗಿತ್ತು. ಮತ್ತೆ ಸಿಗ್ತೀನಿ. ಬಾಯ್.